ತಿರುಗಿ 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 ಹೋಗ್ತಿದ್ದಾರೆ. ಡ್ರೈವಿಂಗ್ ಸೀಟ್ ಅವರೇ ತಿರುಗಿ ಬಿಟ್ರೆ ಮತ್ತೆ ಎಲ್ಲಿ. ನಾರ್ಮಲ್ ಡೇಸ್ ಅಲ್ಲೇ ಈ ಒಂದು ರೋಡಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಕಾಮತ್ರ ಕೂಡ ಇರ್ತಿದ್ದಾರ ಅಂತ ಇಲ್ಲಿ ಇವ್ರು ಎಂತ ಹೇಳ್ತಾರ. ಎಷ್ಟು ಸಲ ತೀರ್ಥಹಳ್ಳಿ ಹೋಗುದಾದ್ರೂ ಸಹ ಅವ್ರು ಅದೇ ಹೇಳುದು. ಸ್ಕೌಟ್ಸ್ ಮತ್ತೆ ಬೇರೆ ಬೇರೆ ಕಾಲೇಜ್ ಮಕ್ಕಳೆಲ್ಲ ಕೂತಿದ್ದಾರೆ. ಯಾಕೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಅದು ತೆಗಿಲಿಕ್ಕೆ ಆಗಿಲ್ಲ ಅಂದ್ರೆ ಮತ್ತೆ ನಗಾಡ್ಲಿಕ್ಕಿಲ್ಲ ನಂಗೆ. ಕರ್ತದೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ನಾವು ಕೂಡ ತುಂಬಾ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿದ್ದೀವಿ ಅಂತ ಹೇಳ್ತಾ ಇವತ್ತೊಂದು ಮೋಟೋಲ್ ಆಗಿದೆ. ಎಲ್ಲಿ ಅಂತ ನಮ್ಮ ಕಾಮತ್ ಹೇಳ್ತಾರೆ. ನೋಡಿ, ಟೈಮ್ ಸಾಯಂಕಾಲದ 5:30 ಆಗ್ತಾ ಬಂತು. ಇವತ್ತು ಒಂದು ಕಡೆ ಹೋಗ್ತಾ ಇದ್ದೇವೆ, ಅದು ಸಹ 2 ಬೈಕಲ್ಲಿ. ನಾನು ಯಾವ ಬೈಕ್ ತಗೊಂಡು ಹೋಗ್ತೇನೆ ಅಂತೇಳಿ ಶೈನಿ ಗೊತ್ತಿಲ್ಲ, ಸ್ವಲ್ಪ ಸಸ್ಪೆನ್ಸ್ ಉಂಟು. ಮತ್ತೆ ಮೈನ್ ಆಗಿ ಇವತ್ತು ಶೈನಿ ಮಾಡುದು, ಯಾಕಂದ್ರೆ ಗೋಪುರ ಓಡಾಡ್ತಾಳೆ. ಮಾತಾಡಲ್ಲ ಅಂತ ಜೋರ್ ಮಾಡ್ತಾ ಇರ್ತಾರೆ. ಹೌದು, ತುಂಬಾ ದಿವಸ ನಂತರ ಇವತ್ತು ನಾನು ನಮ್ಮ ರೆಡ್ ಬುಲ್, ಮೊನ್ನೆ ಸಚಿನ್ ಕೂಡ ಕೇಳ್ತಿದ್ರು ರೆಡ್ ಬುಲ್ ಓಲಿ, ಇವತ್ತು ರೆಡ್ ಬುಲ್ ರೈಡ್ ಮಾಡ್ತಾ ಇದ್ದೇನೆ. ಇಬ್ರು ಬೇರೆ ಬೇರೆ ಬೈಕಲ್ಲಿ ಹೋಗ್ತೇವೆ. ಮತ್ತೆ ಹೋಗುವಾಗ ಫುಲ್ ಮೋಟರ್ ಲಾಗ್ ಇರ್ತದೆ. ಮತ್ತೆ 12 ವರ್ಷಕ್ಕೊಮ್ಮೆ ಆಗೋದು ಒಂದು ಕಾರ್ಯಕ್ರಮ. ನಿಮ್ಗೆ ಕ್ಲೂ ಸಿಕ್ಕಿರ್ಬೋದು ಅಲ್ವಾ? ತುಂಬಾ ಜನರಿಗೆ ಗೊತ್ತುಂಟು ಅದು. ನಮ್ಮ ತಾಲೂಕು ಇಲ್ಲಿಂದ ಒಂದು 25 ಕಿಲೋಮೀಟರ್ ಉಂಟು. ಬರುವಾಗ ರಾತ್ರಿ ಆಗ್ತದೆ. ರಾತ್ರಿ ತುಂಬಾ ಟೈಮ್ ನಂತರ ಶೈನಿ ರೈಡ್ ಮಾಡುವ ಹಂಟರ್ ಫಸ್ಟ್ ಟೈಮ್ ಅಲ್ವಾ? ರಾತ್ರಿ ಮಾಡ್ಲೇ ಇಲ್ಲ, ಬೇರೆ ಬೈಕ್ ಸಹ ಮಾಡ್ಲೇ ಇಲ್ಲ. ಇಲ್ಲ, ಫಸ್ಟ್ ಟೈಮ್ ರಾತ್ರಿ ಮಾತ್ರ ಮೋಟರ್ ಲಾಗ್ ಮಾಡುದಿಲ್ಲ, ಹೊರಡುವಲ್ಲ. ಎಸ್, ಬೈಕ್ ಅಡ್ಡ ಇಟ್ಟಿದ್ದಾರೆ, ಇದು ಕಾರ್ ಅಡ್ಡ ಇಟ್ಟಿದ್ದಾರೆ. ಇದನ್ನ ಬಾರಿ ಉಪದ್ರ. ಹೀಗೆ ಪಾರ್ಕಿಂಗ್ ಸಮಸ್ಯೆ. ಹೀಗೆ ಇಟ್ಟು ನಾವು ಬೈಕರ್ಸ್ನವರು ಹೇಗೆ ಬೈಕ್ ತೆಗೆಯೋದು? ಅಲ್ಲಿ ರೋಡಲ್ಲಿಟ್ಟು ಎಲ್ಲ ಹೋಗುದು ಅವರು? ಎಲ್ಲಿ ಅವರ ಕೆಲಸಕ್ಕೆ ಹೋಗಿದ್ದಾರೆ. ಇಲ್ಲಿ ಬ್ಲಾಕ್ ಆದ್ರೆ ತುಂಬಾ ದಿವಸದ ನಂತರ ರೆಡ್ ಬುಲ್, ನನ್ನ ಫೇವ್ರೆಟ್ ರೆಡ್ ಬುಲ್ ಅನ್ನು ನಮ್ಮ ಕಾಮತ್ರ ತಗೊಂಡು ಹೋಗ್ತಿದ್ದಾರೆ. ನಿಮಗೆ ರೀಲ್ಸ್ ಮಾಡ್ಲಿಕ್ಕೆ ಮಾಡ್ಬೋದು ಎಲ್ಲಿ? ಸ್ವಲ್ಪ ಕತ್ಲೆ ಆಗಿರ್ತದ ಅಂತ. ಹೌದಾ? ಕಾಮತ್ರ ಕೂಡ ಇರ್ತಿದ್ದಾರ ಅಂತ. ಜೈ ಶ್ರೀರಾಮ್. ಗೋಲ್ಡ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬಾಯ್. ನಾನು ಇವತ್ತು ಹಂಟರಲ್ಲಿ ಹೋಗ್ತಾ ಇದ್ದೇನೆ. ಗೋಪುರ ಈಗ ಆನ್ ಮಾಡಿದ್ದೇನೆ. ಟ್ರಾಫಿಕ್ ಅಲ್ಲ, ಈ ಟೈಮಿಗೆ ಬಂದರೆ ಟ್ರಾಫಿಕ್ಗೆ. ಇಲ್ಲಿ ಮಾತ್ರ ಮೆರವಣಿಗೆ ಹೋದಾಗೆ ಹೋಗ್ಬೇಕಾ ಅಂತ. ಮತ್ತೆ ಅಲ್ಲಿ ಫುಲ್ಲು ಹೌದು, ಸ್ಕೂಲ್ ಟೈಮಲ್ಲ, ಹಾಗಾಗಿ ನಾನು ಸ್ವಲ್ಪ ನಿಧಾನ ಮಾಡಿದ್ದು. ಬಿಸಿಲು ಈಗ ಫುಲ್ ಪ್ಯಾಕ್ ಹಾಕಿ ಹೋಗುದಲ್ಲ, ಹಾಗೇನಾಗ್ಲಿಕ್ಕಿಲ್ಲ. ಮೈ ಮೇಲೆ ಬರೋದು. ಬೇರೆ ಎಲ್ಲಿ ಜಾಗ ಸಿಗ್ಲಿಲ್ಲ. ಹೌದು, ಧೂಳಂದ್ರೆ ಹಬ್ಬ. ಇದು ಯಾವಾಗ ಇನ್ನು ಕಡಿಮೆ ಆಗುದು? ಇದು ಪ್ರತಿ ಸರ್ತಿ ನಾವು ಹೇಳ್ತೇವೆ ಹೋಗುವಾಗ. ಕಡಿಮೆ ಆಗ್ಲಿಕ್ಕೆ ಇದು ಇನ್ನು ಸಹ 1.5-2 ವರ್ಷ ಆಗ್ಬೋದು. ಯಾಕಂತ ಹೇಳಿದ್ರೆ ಅವರು ಕಾರಲ್ಲಿ ಇಷ್ಟು ಸ್ಲೋ ಹೋದರೆ ಹೇಗೆ? ನಾವು ಇವತ್ತು ವೇಣೂರು ತಲುಪಲಿಕ್ಕೆ ಇಲ್ಲ. ಅವರು ಮೊಬೈಲಲ್ಲಿದ್ದಾರೆ.
ಹೌದು. ನಿಧಾನ ಹೋಗುದು, ಹೋಗ್ಲಿಕ್ಕೆ ಸಹ ಇಲ್ಲ ಬಿಡ್ಲಿಕ್ಕೆ ಸಹ ಅಲ್ಲ. ನಾವು ಯಾವತ್ತು ಫೋನ್ ಬಂದ್ರೆ ಲೆಫ್ಟಿಗೆ ನಾನು ಪಾರ್ಕ್ ಮಾಡಿಯೇ ಮಾತಾಡುದು ಕಾರಲ್ಲಿ ಎಲ್ಲ. ಬೈಕಲ್ಲಿ ಕೂಡ ಹಾಗೆ ನಾನು. ಈಗ ಅದೇ ಬ್ಲೂಟೂತ್ ಉಂಟು. ನೀವು ಗುಡ್ ಬಾಯ್ ಅಲ್ಲ, ಹಾಗೆ ನೀವು ರೂಲ್ಸ್ ಫಾಲೋ ಮಾಡ್ತೀರಾ. ಬ್ಯಾಡ್ ಬಾಯ್ ತುಂಬಾ ಜನ ಇದ್ದಾರಲ್ಲ. ರೂಲ್ಸ್ಗಿಂತ ಜಾಸ್ತಿ ನನ್ಗೆ ಮಾತಾಡ್ತಾ ಡ್ರೈವ್ ಮಾಡ್ಲಿಕ್ಕೆ ನಂಗೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಆಚೆ ಹೋಗ್ತದೆ. ಆಕ್ಚುಲಿ ರೂಲ್ಸ್ ಮಾಡಿದ್ರೆ ಅದಕ್ಕೋಸ್ಕರವೇ. ಫೋನಲ್ಲಿ ಮಾತಾಡಿದ್ರೆ ಕಾನ್ಸಂಟ್ರೇಷನ್ ತಪ್ಪುತ್ತದೆ ನಮ್ಗೆ ರೋಡಿನ ಮೇಲೆ. ಇವತ್ತು ಸೋಮವಾರ ಅಲ್ಲ, ಸೋಮವಾರ ಇನ್ನು ನಾರ್ಮಲ್ ಡೇಸಲ್ಲೇ ಈ ಒಂದು ರೋಡಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಇನ್ನು ಬೆಳ್ತಂಗಡಿ ಸಂತೆ, ಸೋಮವಾರ ಸಂತೆ, ಇನ್ನು ಇವತ್ತು ಸಂತೆ ತೊಂದರೆ ಇಲ್ಲ. ಸಂತೆ ಕಟ್ಟೆ ಒಳಗೆ ಮಾಡಬೇಕು. ಇದು ಫುಲ್ ರೋಡ್ ಸೈಡ್ ಸಂತೆ ಹಾಕ್ತಾರೆ. ಯಾರು ಪ್ರಶ್ನೆ ಮಾಡುದಿಲ್ಲ, ಹಾಗಾಗಿ ಬ್ಲಾಕ್ ಆಗುದು. ಇಲ್ಲಿಂದ ಗಮನಿಸಿ, ಫುಲ್ ರೋಡ್ ಸೈಡ್ ಅಲ್ಲಿ ರಶ್ ಹಾಕಿ ವ್ಯಾಪಾರ ಮಾಡ್ತಾರೆ. ಆಕ್ಚುಲಿ ಇಲ್ಲಿ ಹೀಗೆ ಮಾಡುವಾಗಿಲ್ಲ, ಸಂತೆ ಕಟ್ಟೆ ಒಳಗೆ ವ್ಯಾಪಾರ ಮಾಡಬೇಕು. ಇನ್ನು ಇಲ್ಲಿ ಮೆರವಣಿಗೆ ಹಾಗೇನೆ ಹೋಗ್ಬೇಕಾಗತ್ತೆ. ಹಾಗಾಗಿ ಹೀಗೆ ಆಗೋದು. ಪಬ್ಲಿಕ್ ಏನ್ ಮಾಡ್ತಾರೆ, ಪರ್ಚೇಸ್ ಮಾಡ್ಲಿಕ್ಕೆ ಎಲ್ಲ ವೆಹಿಕಲ್ ರೋಡ್ ಸೈಡ್ ಇಟ್ಟು ಪರ್ಚೇಸ್ ಮಾಡ್ಲಿಕ್ಕೆ ನಿಲ್ತಾರೆ. ಹಾಗಾಗಿ ಬ್ಲಾಕ್ ಆಗುದು. ಸಮಸ್ಯೆ ಪರಿಹಾರ ಮಾಡಬಹುದು ಸಂಬಂಧಪಟ್ಟವರು ಇದನ್ನೆಲ್ಲ ಸಂತೆ ಕಟ್ಟೆ ಒಳಗೆ. ಇದು ಇನ್ನು ಈಗ ಅಲ್ಲ, ಈಗ ಇನ್ನು ರೋಡ್ ಆಗ್ತದಲ್ಲ, ಡಬಲ್ ರೋಡ್, ಹಾಗೆಲ್ಲ ಸರಿ ಆಗ್ತದೆ. ರೋಡಾಗ ಈಗ ಕೂತ್ಕೊಳ್ಳಿಕ್ಕೆ ಬಿಡುದಿಲ್ಲ ಹೈವೇ ಸೈಡ್. ಒಂದು ಗುರುವಾಯಿನಕೆರೆ ದಾಟೋ ತನಕ ನೋಡಿ ಸಂತೆ ಎಲ್ಲ. ಗುರುವಾಯಿನಕೆರೆ ದಾಟಲಿಕ್ಕೆ ಹರಸಾಹಸ ಪಡಬೇಕು. ಈಗ ಪೀಕ್ ಅವರ್ ಅಂತ ಹೇಳ್ತಾರೆ, ಇದು ಸಾಯಂಕಾಲ ಕರೆಕ್ಟ್ ಟೈಮ್. ಫುಲ್ ಜನ. ಮತ್ತೆ ಕೆಲವರು ತುಂಬಾ ಜನಗಳು ಲಾಸ್ಟ್ ಮೂಮೆಂಟಿಗೆ ಬರುದು ಸಾಯಂಕಾಲ ಕ್ಲೋಸ್ ಆಗೋ ಟೈಮಲ್ಲಿ. ಹೌದು, ಕಡಿಮೆಗೆ ಸಿಗ್ತದೆ ಅಂತ ಹೇಳಿ. ಇದು ಮಂಗಳೂರು ಸಿಟಿಗೆ ಹೋದಾಗೆ ಎಲ್ಲ ತರಕಾರಿಗಳೆಲ್ಲ ಲಾಸ್ಟ್ ಮೂಮೆಂಟ್, ಈಗ ಕ್ಲೋಸಿಂಗ್ ಟೈಮ್ ಅಂತ ಹೇಳಿದ್ರೆ ಹೊರಡುವ ಟೈಮ್. ಈಗಿದ್ದೊಂದು ವ್ಯಾಪಾರ ಉಂಟಲ್ಲ, ಕಡಿಮೆಗೆ ಕೊಡ್ತಾರೆ, ಎಲ್ಲ ಒಂದೇ ರೇಟಿಗೆ ಕೊಟ್ಟು ಹೋಗ್ತಾರೆ. ಒಂದು ಸಲ ಖಾಲಿ ಆದರೆ ಸಾಕು ಅಂತ. ಸೋಮವಾರ ಸಂತೆ ದಿನ ಸಂತೆ ಥರನೇ ಹೋಗ್ತಾರೆ ಜನ, ಒಟ್ರಾಸಿ. ಅವರಿಗೆ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗ್ತದೆ, ಕೊಂಡು ಹೋಗುದು ಅಂತ ಹೇಳಿದ್ರೆ ಎಲ್ಲಿಗೆ ಕೊಂಡು ಹೋಗುದು. ಸಿಕ್ಕಿದ ರೇಟಲ್ಲಿ ಲಾಸ್ಟಿಗೆ ಕೊಡ್ತಾರೆ. ಹೋಟೆಲ್ನವರೆಲ್ಲ ಇದೇ ಟೈಮಿಗೆ ಬರುದು. ನಮಗೆ ಈಗ ಮಂಗಳೂರಿಂದ ಬರುವಾಗ ಆ ರೂಟ್ ಉಂಟಲ್ಲ, ಬರುವಾಗ ಬೆಳ್ತಂಗಡಿ ಬರುವಾಗ ಈ ಒಂದು ಪ್ಲೇಸ್ ಎಲ್ಲಿಗೋ ಬಂದಾಗೆ ಫೀಲ್ ಆಗೋದಪ್ಪ ನನಗೆ. ಮೊದಲೆಲ್ಲ ಕರೆಕ್ಟಾ, ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ಹಾಗೆಲ್ಲ ಕಾಣ್ತಿತ್ತು. ಈಗ ಡಬಲ್ ರೋಡ್ ಆಗಿ ಎಲ್ಲಿಗೋ ಬಂದಿರೋ ಒಂದು ಫೀಲ್ ಅಲ್ವಾ ಕಾಮತ್ರೆ? ಫುಲ್ ಚೇಂಜ್ ನೋಡಿ. ಅದೇ ಮರ ಎಲ್ಲ ಕಳೆದು ಮರ ಎಲ್ಲ ಕರೆದಿದ್ದಾರೆ. ಈಗ ವಾಣಿ ಒಂದು ಸ್ಕೂಲ್ ಕಾಣ್ತದೆ ದೂರದಿಂದ. ಅಂತ ಹೇಳಿದ್ರೆ ಸಿಂಗಲ್ ರೋಡ್ ಇತ್ತು, ಮರಗಿಡಗಳಿತ್ತು, ರನ್ನಿಂಗ್ಸ್ ಎಲ್ಲ ನಮ್ಗೆ ನೆನಪಿತ್ತು. ಇವ ಲೆಫ್ಟಿಗೆ ಹೋಗ್ತಿದ್ದಾನೆ, ನೋಡ್ದೆ. ಹೋಗೋಣ. ನನ್ಗೆ ಜೋರು ಹಸಿವಾಗ್ತಾ ಉಂಟು. ಕಾಮತ್ರಿಗೆ ಹಸುವಾಗ್ತಿದೆ ಅಂತೆ. ಶೆಣೆಯಲ್ಲಿ ಒಂದು ದೋಸೆ ತಿನ್ನುವ ಹೇಳಿದೆ. ನಮಗೆ ಡಯಟ್ ಅಂತ ಹೇಳಿ ಅಭ್ಯಾಸ ಉಂಟು, ಕಾಮತ್ರಿಗೆ ಸಾಯಂಕಾಲ ತಿನ್ಬೇಕು. ರೈಡಿಂಗ್ ಬೇರೆ ಉಂಟು. ಈಗ ನನಗೆ ಕಾಫಿ ಕುಡಿಲಿಕ್ಕೆ ಮರ್ತೇ ಹೋಯ್ತಲ್ಲ ಕೆಲಸದ ಮಿಟ್ಲೆ, ನೆನಪೇ ಇಲ್ಲ. ಈಗ ಕಾಫಿ ಕುಡಿಬೇಕು, ಒಂದು ಏನಿಲ್ಲ ಅಂದ್ರೆ ಒಂದು ಸಣ್ಣ, ಇಷ್ಟು ಸಣ್ಣ ಗ್ಲಾಸಲ್ಲಿ ಕಾಫಿ ಬೇಕು. ಸಾಯಂಕಾಲ ಏನಾದರೂ ತಿಂಡಿ ಬೇಕು, ಒಂದು ದೋಸೆ ಆದ್ರೂ ಬೇಕು, ಸಿಂಗಲ್ ದೋಸೆ. ಈ ಒಂದು ಗುರಾಯಿನಕೆರೆ ನೋಡುವಾಗ, ಮೊದಲು ಮದುವೆಯಾಗಿ ತೀರ್ಥಹಳ್ಳಿ ಹೋಗುವಾಗ ಯಾವಾಗಲೂ ಕಾಮತ್ರ ಹೇಳೋದು, ಇದೇ ನೋಡು ಗುರಾಯಿನಕೆರೆ ಅಂತ. ಎಷ್ಟು ಸಲ ತೋರಿಸ್ದೆ, ಎಷ್ಟು ಸಲ ತೀರ್ಥಹಳ್ಳಿ ಹೋಗೋದಾದ್ರೂ ಸಹ ಅವ್ರು ಅದೇ ಹೇಳೋದು, ಇದೇ ಗುರುವಾಯಿನಕೆರೆ ಅಂತ. ನಾನು ಹೇಳೋದು ಎಷ್ಟು ಸಲ ಹೇಳ್ತೀರಾ, ಯಾವಾಗ ತೀರ್ಥಹಳ್ಳಿ ಹೋಗೋ ಒಂದು ಸಲ ಹೇಳೇ ಹೇಳ್ತಾರೆ ನನಗೆ. ಇಲ್ಲೊಂದು ಸ್ಟಾಪ್ ಅಲ್ಲ, ಇಲ್ಲೊಂದು ಸ್ಟಾಪ್. ಕಾಮತ್ರಿಗೆ ಹಸುವಾಗಿದೆ. ಒಂದು ತಿಂಡಿ ತಿಂದು ಏನಾದ್ರು ಐಸ್. ಅದೇ ಮುಂದೆ ಹೋದ್ರೆ ಆಯ್ತಲ್ಲ.
ಶೆಣೆ ರೆಸ್ಟೋರೆಂಟ್. ದೊಡ್ಡ ಚಡಿ ಉಂಟು ಒಂದು, ಹಾಂ ನಾನು ತೆಗೆದು ಕೊಡ್ತೇನೆ, ಬೇಡ ಹೇಳಿದ್ದು. ನೋಡುವ ಹೇಗೆ ತೆಗಿತಾಳೆ. ತೆಗಿತೇನೆ ಮಾತ್ರೆ, ನೋಡುವ, ಅದು ಬರ್ಬೇಡ ಅಲ್ಲಿ. ಹಾಂ ಸ್ವಲ್ಪ ಬಿಟ್ಟರೆ ಆಯ್ತು. ಹೋಗಿ ಮುಂದೆ ಹೋಗಿ. ಅದು ತೆಗಿಲಿಕ್ಕೆ ಆಗಿಲ್ಲ ಅಂದ್ರೆ ಮತ್ತೆ ನಗಾಡ್ಲಿಕ್ಕಿಲ್ಲ ನನಗೆ. ಅದಲ್ಲ, ದೊಡ್ಡ ಚಡಿ ಅದು. ಹಾಂ ಪಲ್ಟಿ ಅದ ಗಾಡಿ. ಮತ್ತೆ ಸಚಿನ್ ಶೆಟ್ರ ಫ್ಯಾನ್ಸ್ ಹೇಳ್ಲಿಕ್ಕಿದ್ದಾರೆ, ಇನ್ನೊಂಜಿ ದೆಪ್ಪರ ಪುಜ್ಜಿ ಅಪುಂಜಿ ಹೋಗು ಅಂತ. ಇದೇನು ಫುಲ್ ಆಯಿತು ನನಗೆ. ಇನ್ನೊಂದು ಅವಳ ದೋಸೆ ನನಗೆ ಹಾಕಿದ್ದು. ನಾನು ತಿನ್ನೋದು ಕಡಿಮೆ ಅಲ್ಲ, ಸ್ವಲ್ಪ ಸ್ಲಿಮ್ ಆಗಬೇಕು. ಅಲ್ಲಿ ಸನ್ಸೆಟ್ ಆಗ್ತಾ ಉಂಟು. ಇದರಲ್ಲಿ ಕಾಣ್ತದೆ ಇಲ್ಲ ಗೊತ್ತಿಲ್ಲ. ಈಗ ಖುಷಿ ಆಯ್ತು. ಇನ್ನು ಎಷ್ಟು ಹೊತ್ತಾದ್ರೂ ತೊಂದರೆ ಇಲ್ಲ. ಲೋಡ್ ಆಯ್ತು ಗಾಡಿ. ಶೆಣೆಯಲ್ಲಿ ಯಾವಾಗಲೂ ಎಲ್ಲ ಒಳ್ಳೆದಿರ್ತದೆ ತಿಂಡಿನೆಲ್ಲ. ಹೌದೌದು, ಮನೆಯಲ್ಲಿ ಮಾಡಿದ ಹಾಗೆ ಸಾಂಬಾರ್ ಆಗಲಿ ಚಟ್ನಿ ಆಗಲಿ. ಅಮ್ಮ ಹಾಗೆ ಮಾಡ್ತಾರೆ ಸಾಂಬಾರ್. ಖುಷಿ ಆಯ್ತು. ಇನ್ನು ಆರಾಮ್ ಹೋಗ್ಬೋದು, ಯಾಕಂದ್ರೆ ಆರಾಮ್ ಡಬಲ್ ರೋಡ್, ನಮ್ಮ ಟ್ರಾಫಿಕ್ ಎಲ್ಲ ಜಾಸ್ತಿ ಇಲ್ಲಿ ಇರುವುದಿಲ್ಲ ಅಲ್ವಾ ಮಾತ್ರೆ. ಅದೇ ಟರ್ನಿಂಗ್ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು, ಯಾಕಂತ ಹೇಳಿದ್ರೆ ಮಸ್ತಕಾಭಿಷೇಕ. ಸ್ವಲ್ಪ ಅದು ಸ್ವಲ್ಪ ಟ್ರಾಫಿಕ್ ಇರ್ಬೋದಾ. ಟರ್ನಿಂಗ್ ಅಲ್ಲಿ ಮಾತ್ರ ರೋಡ್ ಒಳ್ಳೆದು. ಓವರ್ಟೇಕ್ ಮಾಡೋ ಕೆಲವೆಲ್ಲ ಒಟ್ರಾಸಿ ಬರ್ತಾರೆ. ರೋಡ್ ಯಾವಾಗಲೂ ಖಾಲಿ ಇರ್ತದೆ. ಈಗ ಮಸ್ತಕಾಭಿಷೇಕ ಆದ್ರಿಂದ ಸ್ವಲ್ಪ ನಾವು ನೋಡ್ಕೊಂಡು ಹೋಗ್ಬೇಕು. ಸರಿ, ಆಫ್ ಮಾಡ್ತೇನೆ. 4 ಆಣೆ ಇತ್ತು ಐಸ್ ಕ್ಯಾಂಡಿಗ. ನಾವು ಸಣ್ಣದಿರುವಾಗ ಎಲ್ಲ ಸರ್ತಿ ದುಡ್ಡಿರಲ್ಲ ನಮ್ಮಲ್ಲಿ, ಅಂದ್ರೆ 10 ಪೈಸೆ ಮಾತ್ರ ಇರ್ತಿತ್ತು. ಹೌದು, 10 ಪೈಸೆ ನಾವು ಕೊಟ್ರೆ ಒಂದು ಚೆಪ್ಪೆ ಹೋದದ್ದು, ಒಂದು ಸಣ್ಣ ತುಂಡಾದದ್ದು ಮುಕ್ಕಾಲು ಇರ್ತಿತ್ತು. ಅದು ನಮ್ಗೆ ಲಾಭವೇ. ನಮ್ಗೆ ರಪ್ಪ, ನಮ್ಗೆ ನಾವು ಚುರುಕಾದೆವು. ನೆಕ್ಸ್ಟ್ 4 ಆಣೆ ಇದ್ರೆ ಸಹ ನಾವು ಅದನ್ನು ಚಿಲ್ಲರೆ ಮಾಡಿ 10 ಪೈಸೆ ಕೊಡುದು, ಐಸ್ ಕ್ಯಾಂಡಿ ಸಿಗ್ತದೆ. ಪುನಃ 10 ಪೈಸೆ ಕೊಡುದು, ಮುಕ್ಕಾಲು ಐಸ್ ಕ್ಯಾಂಡಿ ಸಿಗ್ತದೆ. ಹಾಗೆ ಮಾಡ್ತಿತ್ತು. ಯಾಕಂತ ಹೇಳಿದ್ರೆ 4 ಆಣೆ ಕೊಟ್ಟರೆ ಇಡೀ ಐಸ್ ಕ್ಯಾಂಡಿ ಅಲ್ಲ, ಸ್ವಲ್ಪ ಕಟ್ಟೋದಲ್ಲ, ಅದು ಸದಲ್ಲ ಇರ್ತದೆ, 90% ಇರ್ತದೆ. ಅದು ಬಾಕಿಯ ಮಕ್ಕಳು ತಗೊಳ್ತಿರ್ಲಿಲ್ಲ, ಕಟ್ಟಾಗಿದೆ ಬೇರೆ ಕೊಡಿ ಅಂತ. ಮತ್ತೆ ಅವರಿಗೆ ಉಳಿತದಲ್ಲ, ನಮ್ಗೆ ಕೊಡ್ತಿದ್ರು. ನಮ್ಗೆ ಖುಷಿ. ನಮಗೆ 2 ರೂಪೀಸ್ ಮೇಲೆ ಏನಿದ್ರು ಐಸ್ ಕ್ರೀಮ್, ಐಸ್ ಕ್ಯಾಂಡಿದು 4 ಆಣೆ ಇತ್ತು, 8 ಆಣೆ ಆಯ್ತು. ಬೋರ್ಡ್ ಇದೆ ಅಲ್ವಾ ವೇಣೂರಿಗೆ ಹೋಗ್ಲಿಕ್ಕೆಲ್ಲ. ಅದೇ ಸ್ವಾಗತ ಗೋಪುರ. ಹತ್ತಿರ ಫುಲ್ ಇರ್ಬೋದು. ಮೈಸೂರು ಮಹಾರಾಜರು ಬಂದಿದ್ದಾರೆ, ಅವರು ಇಲ್ಲಿಗೆ ಅಂತೆ ನಮ್ಮ ಗಡದಂಗಡಿಗೆ ಬಂದರು. ಅವ್ರು ಯಾರಿಗೋ ಕರಿತಾ ಇದ್ದಾರೆ, ನೀವು ಅವ್ರಿಗೆ ಹಾಯ್ ಹೇಳುದ? ನಮ್ಮ ಫ್ಯಾನ್ ಮೇಲೆ ಇರ್ಬೋದು ಅಂತ ಹೇಳಿ ಕಾಯ್ತಾ ಇದ್ದಾರೆ. ಗೋಪುರ ಇವತ್ತು ನನ್ನಲ್ಲಿದೆ, ಎಲ್ಲ ನನಗೆ ನೋಡಿದೆ ಇವತ್ತು. ನಮ್ಮ ರೆಡ್ ಬುಲ್ ಇದ್ದು ಕೆಲವರಿಗೆ ಗುರ್ತಿರ್ತಾರಲ್ಲ, ಅದೌದು. ಡಿಫ್ರೆಂಟ್ ಆಗಿ ಹಾಗೆ ಹತ್ರ 2 ಬೈಕ್ ಉಂಟಲ್ಲ, ಹಾಗಾಗಿ ಅವರಿಗೆ ಗೊತ್ತಾಗ್ಬೋದು. ರೆಡ್ ಬುಲ್ ಎಲ್ಲ ಬಹಳ ಖುಷಿ ಆಗ್ತದೆ. ತುಂಬಾ ದಿವಸ ಆಯ್ತು ರೈಡ್ ಮಾಡೋದು ಇದನ್ನು. ನಮ್ಮ ಶೆಟ್ರು ಮತ್ತೆ ಕೇಳ್ತಾ ಇದ್ರು, ರೆಡ್ ನೋಡಿ ರೆಡ್ ಬುಲ್ ಬೈಕ್ ಹೇಳ್ತಾರೆ, ಅವರಿಗೆ ಬಾರಿ ಇಷ್ಟ ಅಂತ ಇದು. ಅದೇ ಬೈಕ್ ಅಲ್ವಾ. ಇವತ್ತು ಬೆಳಿಗ್ಗೆ ಕಾಲೇಜಿಗೆ ತಗೊಂಡು ಹೋಗಿದೆ, ಕಾಲೇಜಲ್ಲ ಸಾರಿ ಗ್ರೌಂಡಿಗೆ. ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಫುಲ್ ಮಾಡಿ ನೋಡ್ತಿದ್ರು. ಹುಡುಗಿರಿದ್ದಾರೆ ತುಂಬ ಕಡಿಮೆ, ಇಲ್ಲ ಅಂತ ಹೇಳುದಿಲ್ಲ. ಒಂದು ಹುಡುಗಿದ್ರೆ ಒಂದು 3-4 ಇದ್ದಾರೆ, ನನಗೆ ಕಾಣಿಸಿದ್ದು. ಟರ್ನಿಂಗ್ಸ್ ಸ್ವಲ್ಪ ಜಾಸ್ತಿ ನಮ್ಮ ವೇಣೂರಿಗೆ ಅಲ್ವಾ ಮಾತ್ರ. ಟರ್ನಿಂಗ್ಸ್ ಸ್ವಲ್ಪ ಜಾಸ್ತಿ ಅಲ್ವಾ. ನಮ್ಮ ಈ ಆಲ್ಟೋ ಕಾರ್ ಅವರು ಡ್ರೈವಿಂಗ್ ಸೀಟ್ ಅವರು ಹಿಂದೆ ತಿರುಗಿ ಹೋಗ್ತಿದ್ದಾರೆ.
ಅಣ್ಣ ಮುಂದೆ ನೋಡಿಲ್ಲ ಅಂದ್ರೆ ಅಲ್ಲಿಂದ ತಿರುಗಿ ಹೋಗ್ತಿದ್ದಾರೆ. ಡ್ರೈವಿಂಗ್ ಸೀಟ್ ಅವರು ತಿರುಗಿ ಬಿಟ್ರೆ ಮತ್ತೆ ಎಲ್ಲಿ ಕಾರ್ ತಿರುಗಿ ಬಿಡುತ್ತದೆ ಮತ್ತೆ. ಆ ಅವರಿಗೆ ಅಷ್ಟೇ ಇದ್ರೆ ಒಂದು ಕಡೆ ನಿಲ್ಸಕ್ಕ ಅಂತ ಹೇಳಿದ್ರೆ ನಿಲ್ಲಿಸಿ ಮತ್ತೆ ಬೇಕಾದ್ರೆ ಮಾತಾಡುವ ಅವ್ರ ಹತ್ರ. ವೇಣೂರು ಬಂತು, ಸಾರಿ ವೇಣೂರು ಬರಲ್ಲ, ನಾವೇ ವೇಣೂರಿಗೆ ಹೋಗಬೇಕು. ಕಾಮಾತ್ರ ಹೇಳಿದ್ರು ಇನ್ನು ಕೆಲವೇ ನಿಮಿಷಗಳಲ್ಲಿ ತಲುಪಲಿದ್ದೇವೆ. ಅಲ್ಲಿ ಫುಲ್ ಹುಡುಗರಿದ್ರು, ತಿರುಗಿ ನೋಡ್ತಾ ಇದ್ದಾರೆ ಯಾರಮ್ಮ ಇವಳು ಅಂತ. ಸ್ಕೌಟ್ಸ್ ಮತ್ತೆ ಬೇರೆ ಕಾಲೇಜ್ ಮಕ್ಕಳೆಲ್ಲ ಕೂತಿದ್ದಾರೆ. ಯಾಕೆ? ಹಾ, ಪಾರ್ಕಿಂಗ್ ವ್ಯವಸ್ಥೆಗ ಅಂತಲ್ಲ, ಮತ್ತೆ ಅಲ್ಲಿ ರಶ್ ಆದರೆ ಇಲ್ಲಿ ಎಲ್ಲ ಪೊಲೀಸೆಲ್ಲ ಇದ್ದಾರೆ. ಅಲ್ಲಲ್ಲಿ ಲೈಟಿಂಗ್ಸ್ ಬೋರ್ಡ್ ಎಲ್ಲ ತುಂಬ ಇದೆ. ಪೂರ್ಣ ಕುಂಭವನ್ನು ಹೊಂದಿರತಕ್ಕಂತಹ ವಿಶೇಷವಾದಂತಹ ಪಲ್ಲಕ್ಕಿ ಭಾರಿ ದೊಡ್ಡ ಮೆರವಣಿಗೆ. ಇದು ಎಲ್ಲಿ ತನಕ ಉಂಟು ಗೊತ್ತಿಲ್ಲ. ಕೈರಬ್ಬ ಇಲ್ಲಿ ನಿಲ್ಲಿಸ್ಬೇಕಾ? ಇಲ್ಲಿ ನಿಲ್ಲಿಸ್ತೇನೆ. ವೇಣೂರಿಗೆ ತಲುಪಿದ್ದೆವು, ಒಳಗಡೆ ಹೋಗ್ತಾ ಇದ್ದೇವೆ. ಫುಲ್ಲು ವಿದ್ಯುತ್ ದೀಪ ಅಲಂಕೃತವಾಗಿದೆ. ಫುಲ್ಲು ಸ್ಟಾಲ್ಗಳು ಉಂಟು. ಚರ್ಮುರಿದು, ಜೈನ್ ಚರ್ಮುರಿ, ನಾರಾವಿ. ಉದಯಣ್ಣ ನಮಸ್ತೆ. ನಮ್ಮ ಉದಯಣ್ಣನವರು ಇದ್ದಾರೆ ಇಲ್ಲಿದ್ದು ಫುಲ್ಲು ಉಸ್ತುವಾರಿ ಮೈನ್. ನಮ್ಮ ಉಜಿರವರೇ, ತುಂಬ ಖುಷಿ ಆಯಿತು. ಈಗ ಬಂದದಷ್ಟೇ. ಒಂದು ರೌಂಡ್ ಹೋಗಿ ಬರ್ತೇವೆ. ಹೋಗ್ತೇವೆ. ಎಸ್, ತುಂಬ ನೋಡ್ಲಿಕ್ಕೆ ಉಂಟು, ಆಯಿತು ಥ್ಯಾಂಕ್ ಯು ನಿಮಗೆ. ಹೋಗಿ ಬರ್ತೇವೆ.